ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತ ಪುತ್ರನ ಪರವಾಗಿ ರೇವಣ್ಣ ಬ್ಯಾಟ್ ಬೀಸ್ತಾ ಇದ್ದಾರೆ. ನಮ್ಮ ಕುಟುಂಬವನ್ನ ಕೆಡವಬೇಕು ಅಂತ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಪುತ್ರನ ಪರ ತಂದೆ ಬ್ಯಾಟ್ ಬೀಸ್ತಿದ್ದಾರೆ. ಯಾರೋ ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಮುಗ್ಸಕ್ ನಮ್ಮನ್ನು ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮನ್ನು ಹೆದರಿಸಿ ಬೆದರಿಸೋಕ್ ಮಾಡ್ತಾ ಇರೋದು. ಈಗೇನು ಹೇಳಲ್ಲ, ಟೈಮ್ ಬರ್ಲಿ ಎಲ್ಲ ಹೇಳ್ತೀನಿ. ರೇವಣ್ಣನವ್ರು ಹೇಳಿರೋದಿದು. ನಾವು ತಪ್ಪು ಮಾಡಿದ್ರೆ ಓಡೋಗ್ತಾ ಇದ್ವಿ. ಓಡೋಗಿದ್ರಲ್ಲ ಒಂದ್ ತಿಂಗಳು ಗಟ್ಲೆ ಪ್ರಜ್ವಲ್ ರೇವಣ್ಣನವರು. ಅವೆಲ್ಲವನ್ನ ದೇವರಿಗೆ ಬಿಡ್ತೀನಿ ಅಂತ ಎಚ್ ಡಿ ರೇವಣ್ಣನವ್ರು ಹೇಳಿದ್ದು. ಎಲ್ಲ ದೇವರೊಬ್ಬ ನೋಡ್ಕೋತಾನೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಮೊದಲ ಬಾರಿ ರಿಯಾಕ್ಟ್ ಮಾಡಿದ್ದಾರೆ ರೇವಣ್ಣ. ಯಾರೋ ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ದೇವರಿದ್ದಾನೆ, ಎಲ್ಲ ನೋಡ್ಕೊಳ್ತಾನೆ, ನಾವೇನ್ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ಓಡೋಗ್ತಾ ಇದ್ವಿ ಅಂತ. ಅವ್ರು ಓಡೋಗಿಲ್ವಾ, ತಿಂಗಳ ಗಟ್ಲೆ ಎಲ್ಲಿದ್ರು ಎಲ್ಲ ಗೊತ್ತಲ್ಲ. ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡಿದ್ದವರಲ್ಲ. ಭವಾನಿ ರೇವಣ್ಣ ಅವ್ರ ಬಂಧನದ ಭೀತಿ ಅಂತ ಊರ್ ಬಿಟ್ಟೆ ಹೋಗಿದ್ರು, ಪುತ್ರ ದೇಶ ಬಿಟ್ಟೆ ಹೋಗಿದ್ದ. ಈಗ ನಾವು ಹೆದ್ರಲ್ಲ ಬೆದ್ರಲ್ಲ, ತನಿಖೆಗೆ ಆಗ್ಲಿ ಅಂತ ಹೇಳಿದ್ದಾರೆ. ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಗೆಲ್ಲ ಹೇಳಲೇಬೇಕು, ಒಪ್ಕೊಳಕ್ಕಂತೂ ಆಗಲ್ಲ. ನನ್ನ ಮಗ ಹಿಂಗೆ, ನನ್ನ ಮಗ ಹಂಗೆ ಅಂತ ಹೇಳಕ್ಕಂತೂ ಆಗಲ್ಲ. ಬಚಾವ್ ಆಗಬೇಕಲ್ಲ. ಆ ಕಾರಣಕ್ಕೆ ಈಗ ಹೇಳ್ತಾರೆ, ಜಾರಿಕೆ ಈ ಹಾರಿಕೆ ಉತ್ತರಗಳು ಕೊಡೋದು. ಯಾರು ಮಾಡ್ತಿದ್ದಾರೆ ಏನು ಎಲ್ಲ ಗೊತ್ತು ಅಂತಾರೆ. ಗೊತ್ತಿದ್ರೆ ಬೇರೆ ಕ್ರಮಗಳು ಕೈಗೊಳ್ಬೋದಲ್ಲ. ಯಾಕೆ ಸುಮ್ನಿರ್ತಾರೆ? ಗೊತ್ತಿದ್ದು ಯಾರು ಯಾಕೆ ಸುಮ್ನಿರ್ತಾರೆ ಹೇಳಿ? ಷಡ್ಯಂತ್ರ ಅದು ಇದು ಬರೀ ರಾಜಕಾರಣಿಗಳದ್ದು ಇದೇ ಆಗೋಗುತ್ತೆ. ರಾಜಕೀಯವಾಗಿ ಮುಗ್ಸಕ್ ನಮ್ಮನ್ನು ಪ್ಲಾನ್ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅನ್ಕೊಂಡು. ಈಗ ಮತ್ತೊಬ್ಬ ಪುತ್ರ, ಸುಪುತ್ರ, ರೇವಣ್ಣನವರ ಸುಪುತ್ರ ಸೂರಜ್ ರೇವಣ್ಣ ಅವ್ರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಮಗನ್ ತಪ್ಪೇನು ಇಲ್ಲ, ಎಲ್ಲ ಪಾಪ ಸಂತ್ರಸ್ತರು. ಈ ಸಂತ್ರಸ್ತ ಯುವಕ ಯುವತಿಯರು ಏನ್ ಇವ್ರ ಸ್ಥಾನ ಕಿತ್ಕೊಳ್ಳಕ್ಕೆ ಆಪಾದನೆ ಮಾಡ್ತಿದ್ದಾರ? ನಾವೆಲ್ಲೂ ಓಡೋಗಿಲ್ಲ ಅಂತೆ ಭವಾನಿ ರೇವಣ್ಣನವರು. ಭವಾನಿ ರೇವಣ್ಣನವರು ನೋಟಿಸ್ ಬಂದಾಗ ಹೊಳೆನರಸೀಪುರದಲ್ಲೂ ಇಲ್ಲ, ಮೈಸೂರಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ. ಎಲ್ಲಿ ನಾಪತ್ತೆ ಆಗಿದ್ರು, ಎಲ್ಲೂ ಓಡೋಗಲ್ಲ ಅಂತ ಹೇಳಿದವರು. ಅದೇ ಪ್ರಜ್ವಲ್ ರೇವಣ್ಣ ಅವ್ರು ನೋಡ್ಕೋಕೆ ಇಂಟರ್ಪೋಲ್ ಎಂಟ್ರಿ ಆಯ್ತು, ಸಿಬಿಐ ಬಂತು, SIT ಬಂತು, ಪೊಲೀಸರು ಬಂದ್ರು. ತಿಂಗಳ ಗಟ್ಲೆ ಚಳ್ಳೆ ಹಣ್ಣು ತಿನ್ಸಿ ಕಳ್ಳ ಪೊಲೀಸ್ ಆಟ ಆಡ್ದವ್ರು ಯಾರು? ನಿಮ್ಮದೇ ಕುಟುಂಬದವ್ರು. ಈಗ ಎಲ್ಲೂ ಓಡೋಗಲ್ಲ, ತಲೆಮರೆಸ್ಕೊಂಡಿರಲ್ಲ. ಈಗೇನೆಲ್ಲ ಸಿಕ್ಬಿದ್ದವ್ರಲ್ಲ. ಈಗ ಹೇಳಿದ್ರೆ ಏನಾಗಲ್ಲ, ದೇವರೊಬ್ಬ ಇದ್ದಾನೆ ಅಂತ. ರೇವಣ್ಣನವರು ಸಿಕ್ಕಾಪಟ್ಟೆ ದೇವ್ರನ್ನ ನಂಬ್ತಾರೆ, ಅದೆಲ್ರಿಗೂ ಗೊತ್ತಿರೋ ವಿಚಾರ. ಹೊಸದಾಗಿ ಏನ್ ಹೇಳ್ಬೇಕಾಗಿಲ್ಲ. ಆದ್ರೆ ತಪ್ಪು ನಡೆದೇ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳೋದೇ ಪ್ರಶ್ನೆ ಇಲ್ಲಿ. ದೇವ್ರಿದಾರೆ, ನೋಡ್ಕೋತಾರೆ, ದೇವ್ರು ಎಲ್ಲದನ್ನ ನೋಡ್ಕೋತಾನೆ. ಯಾರು ಸರಿ ಮಾಡ್ತಿದ್ದಾರೆ, ಯಾರು ತಪ್ಪು ಮಾಡ್ತಿದ್ದಾರೆ, ಪ್ರತಿಯೊಂದಕ್ಕೂ ದೇವ್ರು ಇರ್ತಾರೆ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ದೇವ್ರ ಮೇಲಂತೂ ನಂಬಿಕೆ ಇದೆ. ಅದ್ರಲ್ಲಿ ಏನಾಗ್ತಾ ಇದೆ? ಪುತ್ರನ ಪರ ಬ್ಯಾಟ್ ಬೀಸಿದ್ರು ರೇವಣ್ಣನವರು. ನನ್ನ ಮಗಂದೇನು ತಪ್ಪಿಲ್ಲ, ಇದೆಲ್ಲ ರಾಜಕೀಯ ಷಡ್ಯಂತ್ರ. ಅವ್ರ ಅರೆಸ್ಟ್ ಆಗಿದ್ದ ಸಂದರ್ಭದಲ್ಲೂ ಅವ್ರು ಇದೇ ಮಾತನ್ನೇ ಹೇಳಿದ್ರು, ಎಲ್ಲ ರಾಜಕೀಯ ಷಡ್ಯಂತ್ರ ಇದು ಅಂತ. ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಬಂದ್ರಲ್ಲ ಒಂದು 7 ದಿನ, ಒಂದು ವಾರ ಗಟ್ಲೆ, ಆಗ್ಲೂ ಇದೇ ಮಾತೇ ಹೇಳಿದ್ದು, ಷಡ್ಯಂತ್ರ ಇದು ಅಂತ.
ಷಡ್ಯಂತ್ರ ಯಾಕೆ ಬರೀ ರೇವಣ್ಣ ಅವ್ರ ಕುಟುಂಬಕ್ಕೆ ಆಗ್ತಿದೆ ಹಾಗಾದ್ರೆ?